ಈ ಡಾಕ್ ಸತೀಶ್ ಅವ್ರ ಬಗ್ಗೆ ಗೊತ್ತಿತ್ತ ನಿಮ್ಗೆ ಮುಂಚೆ? ಅಂದರೆ ನಿಮ್ಗೆ ಅಲ್ಲಿ ಹೋದಾಗಲೇ ಗೊತ್ತಾಗಿದ್ದ? ಅವರು ಮಾತಿದ್ರೆ ಕೋಟಿ ನಾಯಿ ಇದು ಅಲ್ಲಿಂದ ಹೇಳ್ತಾರೆ, ಬಟ್ ಅದ್ರ ಬಗ್ಗೆ ನಿಮ್ಗೆ ಏನಿಸ್ತದೆ, ನಿಮ್ಮ ಒಪಿನಿಯನ್ ಏನು? ಸರ್ ಅವ್ರು ಮುಂಚೆ ಅಂದ್ರೆ ಗೊತ್ತಿದ್ರು ನನಗೆ. ಐ ಮೀನ್ ವಿ ನ್ಯೂ ಈಚ್ ಅದರ್. ಯಾವುದೊಂದು 2-3 ಇವೆಂಟಲ್ಲಿ ರೆಡ್ ಕಾರ್ಪೆಟ್ ಇವೆಂಟ್ ಎಲ್ಲ ಮಾಡ್ತಾ ಇರ್ಬೇಕಾದ್ರೆ ಸಿಕ್ಕಿದ್ರು. ಅದು ಬಿಟ್ಟರೆ ಪಾರ್ಟೀಸಲ್ಲಿ ಅಲ್ಲಿ ಇಲ್ಲಿ ನೋಡಿದ್ದೆ. ಅದು ಬಿಟ್ಟರೆ ಅದು ನ್ಯೂಸ್ ಎಲ್ಲ ಕೇಳಿದ್ದೆ, ಇಡಿ ರೈಡ್ ಎಲ್ಲ ಆಗಿತ್ತು ಅವ್ರ ಮನೆಯಲ್ಲಿ, ಅದೆಲ್ಲ ಗೊತ್ತು ಆ ವ್ಯಕ್ತಿ ಹೆಂಗೆ ಅಂತ ನಂಗೆ ಗೊತ್ತು. ನನಗೆ ಅಲ್ಲಿ ಒಳಗೆ ಹೋಗಾದ್ಮೇಲೆ ಅವ್ರು ಹೇಳಿದಾಗಲೂ ನಾನು ಶುರು ಇಲ್ಲೇ ಶುರು ಅಂತ ಹೇಳ್ಬಿಟ್ಟು ಅದು ಬುಕ್ ಆಫ್ ಪುಂಗೀಸ್ ಅಂತಂದರೆ ಪ್ರತಿದಿನ ಒಂದೊಂದು ಪುಂಗಿ ಕಥೆ ಓದ್ತಾ ಇದ್ರು. ಇವತ್ತಿನ ನಾಯಿ 100 ಕೋಟಿ, ಇನ್ನೊಂದು ಕಡೆ ನಾನು ಎದ್ದು ನಿಂತಾಗ 10 ಜನ ಡಾನ್ಗಳೇ ಓಡೋಗ್ಬಿಟ್ರು, ಇನ್ನೊಂದು ಕಡೆ ನನಗೆ 4 ಸಿನಿಮಾ ಬಂದಿತ್ತು ನಾನೇ ಬೇಡ ಅಂತ ಹೇಳ್ಬಿಟ್ಟೆ, ಇನ್ನೊಂದು ಕಡೆ ನಾನು ಏನದು ದಿನಕ್ಕೆ 65 ಲಕ್ಷ ಸಂಬಳ ಇಷ್ಟಾದರೂ ಬರುತ್ತೆ ನನಗೆ ಇನಾಗ್ರೇಟ್ ಮಾಡೋಕ್ಕೆ, ಅಷ್ಟಕ್ಕೆ ಇದು ಬರುತ್ತೆ ಅಂತೆಲ್ಲ ಹೇಳ್ಬಿಟ್ಟು ಪ್ರತಿದಿನ ಏನೋ ಒಂದು ಡೌ ಸರ್. ಅದೆಲ್ಲ ಅಭ್ಯಾಸ ಆಗ್ಬಿಟ್ಟಿದ್ದು ನಮಗೆ. ಬಟ್ ಕಣ್ಣಲ್ಲಿ ಕಣ್ಣಿಟ್ಟು ಒಂದು ಡೌನ್ನ ಸೀರಿಯಸ್ ಆಗಿ ಹೇಳ್ತಾರೆ ಸರ್. ಅಲ್ಲ ಸೀರಿಯಸ್ ಆಗಿ ಹೇಳೋದಿದೆಯಲ್ಲ ಸರ್, ಆ ಕಾನ್ಫಿಡೆನ್ಸ್ ಅದರಲ್ಲಿ 10% ನಮಗೆಲ್ಲ ಬಂದುಬಿಟ್ರೆ ನಾವು ಇನ್ನೂ ಉದ್ದಾರ ಬಿಡ್ತೀವಿ ಲೈಫಲ್ಲಿ ಸೂಪರಾಗಿ. ಸೊ ಎಲ್ಲೊಂದು ಕಡೆ ಅವರಿಂದ ಕಲಿಬೇಕು. ಬಟ್ ಅವರು ಹಾಗೆ ಇದ್ದಿದ್ದಕ್ಕೆ ಮೇ ಬಿ ಒಂದು ಅವಕಾಶ ಸಿಕ್ಕಿರೋದು ಈ ಕಾರ್ಯಕ್ರಮದಲ್ಲಿ ಸರ್. ಅದು ಅವರು ಆ್ಯಕ್ಚುಲಿ ಅದು ಬೇಕು ಅಂತ ಹೇಳ್ತಾರೆ ಅಂತ ಅನ್ಸುತ್ತಾ, ಅಥವಾ ಅವ್ರು ಹೇಳೋದೇ ಹಂಗೆ ಅನ್ಸುತ್ತಾ? ಅಂದರೆ ಅವ್ರು ಇರೋದೇ ಹಂಗೆ ಸರ್. ಈಗ ಅದು ಹೇಳ್ತಾರಲ್ವ, ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿದೆ ಅಂತ. ಅವರು ಐ ಡೋಂಟ್ ನೋ ಫಾರ್ ಹೌ ಲಾಂಗ್, ಬಟ್ ಮುಂಚೆನೂ ಹಾಗೆ ಮಾತಾಡ್ತಾ ಬರ್ತಾ ಇರೋದ್ರಿಂದ ಆ ಒಂದು ಕಾನ್ಫಿಡೆನ್ಸ್ ಅಷ್ಟು ಪವರ್ಫುಲ್ ಆಗಿ ಬರುತ್ತೆ. ಬೇಕು ಅಂತ ಹೇಳೋಕ್ಕೆ ಕಷ್ಟ ಆಗ್ಬಿಡುತ್ತೆ, ಕಂಡು ಹಿಡಿದ್ಬಿಡ್ತೀವಿ. ಅವ್ರು ಆ್ಯಕ್ಟರ್ ಅಲ್ವಲ್ಲ, ಗೊತ್ತಾಗ್ಬಿಡುತ್ತೆ ಫೇಕ್ ಮಾಡಿದ್ರೆ. ಅವರು ವೆರಿ ಸ್ಟ್ರಾಂಗ್ ಪರ್ಸ್ನಾಲಿಟಿ ಅದರಲ್ಲೇ ಆ ರೀತಿ. ಅದು ಗಂಗಾ ನಾಗವಲ್ಲಿ ಅಂತ ನಂಬ್ಕೊಂಡು ನಾಗವಲ್ಲಿ ಆಗಿದ್ರೇನೆ ನಾಗವಲ್ಲಿಯಾಗೆ ಕಾಣಿಸೋದು ಗಂಗಾ ಅಷ್ಟೇ. ಸೊ ಹಂಗೆ ನೋಡೋದು ಅವ್ರು ಹೇಳೋದ್ರಲ್ಲಿ ಸರ್. ಈಗ ಸುಮ್ಮನೆ ಎಕ್ಸಾಂಪಲ್ ತಗೋತಿರೋದು. ಆ್ಯಕ್ಚುಲಿ ಅವ್ರು ಹೇಳೋದ್ರಲ್ಲಿ ಎಷ್ಟು ಪರ್ಸೆಂಟು ಒಂದು ಸತ್ಯ ಇರುತ್ತೆ, ಎಷ್ಟು ಪರ್ಸೆಂಟು ಫೇಕ್ ಇರುತ್ತೆ? ಈಗ ಸಪೋಸ್ ಕೆಲವೊಂದು ವಿಚಾರಗಳಲ್ಲಿ ಸತ್ಯ ಇರುತ್ತೆ, ಕೆಲವೊಂದು ವಿಚಾರಗಳಲ್ಲಿ ನೋಡಿದಾಗಲೇ ಸಿಕ್ಕಾಪಟ್ಟೆ ಡೌ ಇದು ಅನ್ಸುತ್ತೆ. ಆದರೆ ಮೇ ಬಿ ಅವ್ರು ಹೇಳೋದ್ರಲ್ಲಿ ಒಂದು ಆ ಡೌ ಹೊಡೆಯೋ ವಿಚಾರಗಳಲ್ಲಿ ಒಂದು 20% ಸತ್ಯ ಇರಬಹುದು ಅನ್ಸುತ್ತೆ. ಇನ್ನು ಬಾಕಿ ಅವ್ರಿಗೆ ಬಿಟ್ಟಿದ್ದು ಅದು ನಿಜ ಆಗಿದ್ರು ಆಗಿರಬಹುದು. ಬಟ್ ನಮಗೆ ಇಮಿಡಿಯೇಟಾಗಿ ನಂಬಕ್ಕಾಗಲ್ಲ. 100 ಕೋಟಿ ನಾಯಿ ಇದೆ ಅಂತ ಹೇಳಿದ್ರೆ ಎಲ್ಲಿ ನಂಬ್ತೀರಾ ನೀವು? ಅಲ್ಲಿ ನಾಯಿಗಳಿಗೆ ಅಲ್ವ ಈ 15-20 ಸಾವಿರಕ್ಕೆ ಪೇಪರ್ ಗಿಪ್ಪರು ಅಂತೆಲ್ಲ ಹೇಳ್ಬಿಟ್ಟು ನಾಯಿಗೋಸ್ಕರ ಎಷ್ಟೆಲ್ಲ ಇದೆಲ್ಲ ಮಾಡ್ತಾರೆ ಜನ. ಅಂಥದ್ರಲ್ಲಿ 100 ಕೋಟಿ ನಾಯಿ, ವುಲ್ಫ್ ಬ್ರೀಡು, ಅದು ಇದು ಅಂತೆಲ್ಲ ಹೇಳ್ಬಿಟ್ಟು ಅದರದೇ ಒಂದು ಸೀನ್ ಆಗಿತ್ತು. ಅದರದೇ ನ್ಯೂಸ್ ಅವರೆಲ್ಲ ಹೋಗ್ಬಿಟ್ಟು ಮನೆಗೆ, ಐ ಮೀನ್ ನ್ಯೂಸರೆಲ್ಲ ಇಂಟರ್ವ್ಯೂಸ್ ಮಾಡಿ ಆಮೇಲೆ. ಸೊ ಇತ್ತೀಚೆಗೆ ಸುಳ್ಳು ಹೇಳ್ಬಿಟ್ಟು ಸ್ವಲ್ಪ ಕಾನ್ಫಿಡೆಂಟಾಗಿ ಮಾತಾಡ್ಬಿಟ್ರೆ ಅದು ನ್ಯೂಸ್ ಸೀನ್ ಆಗಿಬಿಡುತ್ತೆ, ಇಂಟರ್ವ್ಯೂ ಬರುತ್ತೆ, ಇನ್ನೂ ಜಾಸ್ತಿ ಕಾಣಿಸ್ಕೊತೀವಿ ಅನ್ನಿಸ್ತಾ ಇದೆ. ಆ ಬಿಗ್ ಬಾಸ್ ಮನೇಲೇ ವರ್ಕೌಟ್ ಆಗ್ತಾ ಇದೆ ಅಂಥದ್ರಲ್ಲಿ ಅಂತ ನೋಡಿದ್ರೆ ನೋಡಿ, ಕ್ರಿಂಜ್ ಅನ್ನೋದು ವರ್ಕೌಟ್ ಆಗುತ್ತೆ. ಕ್ರಿಂಜ್ ಇಸ್ ವರ್ಕಿಂಗ್ ಔಟ್ ಫಾರ್ ಪೀಪಲ್. ಸರ್ ಇವಾಗ ಬಿಗ್ ಬಾಸಲ್ಲಿ 1 ವಾರ ಇದ್ರೂ ಸೊ ಏನು ಕಲ್ತ್ಕೊಂಡ್ಬಂದ್ರಿ? ಈಗ ನಾವು ಆ್ಯಕ್ಚುಲಿ ನಿಮ್ಮ ಆರ್ಜಾಗಿ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ನಿಮ್ಮದೇ ಆದ ಸಾಧನೆ ಮಾಡಿದ್ದೀರಾ, ಮತ್ತು ನಿಮ್ಮದೇ ಆದ ಜನಗಳು ಗುರುತಿಸಿದ್ದಾರೆ ನಿಮ್ಮನ್ನು. ಅದು ಬೇರೆ. ಅದಾದಮೇಲೆ ಸ್ವಲ್ಪ ಜನ ನಿಮ್ಮನ್ನು ಗುರ್ಸೋಕೆ ಸ್ಟಾರ್ಟ್ ಮಾಡಿದ್ದಾರೆ. 1 ವಾರ ಆದರೂ ಅಟ್ಲೀಸ್ಟ್ ನೀವೊಂದು ಶೋನಲ್ಲಿ ಬಂದು ಹಿಂಗೆ ಹೋದ್ರೂ ಗುರುತಿಸ್ತಾರೆ ಜನ. ಯಾಕಂದರೆ ಅದು ಎಲ್ಲ ಪ್ರತಿಯೊಂದು ಮನೆಗೆ ಮಾತಾಡುವಂಥ ಶೋ. ಅಲ್ಲಿ ನೀವು ಏನು ಕಲ್ತ್ಕೊಂಡ್ಬಂದ್ರಿ? ನಾನು ಇದನ್ನು ಮಾಡಬಾರ್ದಾಯಿತು, ಅಥವಾ ನಾನು RJ ಲೈಫಲ್ಲಿ ಇಷ್ಟೆಲ್ಲ ನಾನು ಸಾಧನೆ ಮಾಡಿದ್ರು ಇದು ನನಗೆ ಗೊತ್ತೇ ಇರಲಿಲ್ಲ, ನಾನು ಸೆಲೆಬ್ರಿಟಿ ಆಗಬೇಕು ಅಂದರೆ ಇದು ನಾನು ತಿಳ್ಕೊಬೇಕು ಅಂತ ಏನಾದರೂ ಗೊತ್ತಾಯ್ತಾ ನಿಮಗೆ? ಇಲ್ಲ ಸರ್, ಅದು ಐ ಥಿಂಕ್ ಅಲ್ಲಿ ತಿಳ್ಕೊಂಡಿರುವಂತಹ ವಿಷಯ ಏನೇನಿದೆಯೋ ಅದ್ರ ಜೊತೆ ಪಡ್ಕೊಂಡಿರುವಂತಹ ವಿಷಯನೂ ಜಾಸ್ತಿ ಇದೆ. ಈಗ ಒಂದು ನಮ್ಮ ಮನೆಯಲ್ಲಿ ಇಷ್ಟು ವರ್ಷಗಳಿಂದ ಅಡುಗೆ ಮಾಡ್ತಾ ಇದ್ದಾರೆ ಅಮ್ಮ, ಇಷ್ಟೆಲ್ಲ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅದರ ಒಂದು ವ್ಯಾಲ್ಯೂ ಏನು ಅಂತ 1 ವಾರದಲ್ಲಿ ಗೊತ್ತಾಯ್ತು ಸರ್. ಅಡುಗೆ ಮಾಡೋದು ಎಷ್ಟು ಕಷ್ಟ, ಅಲ್ಲಿ ಕುತ್ಕೊಂಡು ಕ್ಲೀನ್ ಮಾಡಿ ತಿರ್ಗಾ ನೆಕ್ಸ್ಟ್ ಡೇ ತಿರ್ಗಾ ಫ್ರೆಶ್ ಆಗಿ ಅಡುಗೆ ಮಾಡೋದು ಎಷ್ಟು ಕಷ್ಟ, ಪಾತ್ರೆ ತೊಳೆಯೋದಾಗಿರಲಿ, ಕ್ಲೀನ್ ಮಾಡೋದಾಗಿರಲಿ. ಒಂದಿನ ಒಂಚೂರು ಕೆಲಸ ಮಾಡ್ತಾ ಇರಲಿಲ್ಲ ಸರ್ ಮನೆಯಲ್ಲಿ. ನಾನು ಅಲ್ಲಿ ಹೋಗ್ಬಿಟ್ಟು A to Z ಕೆಲಸ ಮಾಡ್ತಾ ಇರಬೇಕಾದ್ರೆ ನಂಗೆ ಅವಾಗ ಗೊತ್ತಾಯಿತು, ಇದೆಲ್ಲ ಇದೆ, ನಾನು ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ದೆ. ಈಗ ಒಂದು ರೂಮ್ ಕ್ಲೀನ್ ಮಾಡಬೇಕಾದ್ರೂ ನಾನು 1000 ಸಲ ಯೋಚನೆ ಮಾಡ್ತೀನಿ. ಕೆಲವೊಂದು ಸಲ ಅದು ಆ್ಯಪ್ ಎಲ್ಲ ಇರುತ್ತೆ, ಅದ್ರಲ್ಲಿ ಬುಕ್ ಮಾಡಿಬಿಟ್ಟು ಬಂದುಬಿಟ್ರೆ ಅವರೇ ಬಂದು ಕ್ಲೀನ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಹಾಗೆಲ್ಲ ಯೋಚನೆ ಮಾಡೋದು, ದುಡ್ಡು ಕೊಟ್ಟು ಕ್ಲೀನ್ ಮಾಡಿಸ್ಬೇಡ ಅಂತ. ಈಗ ಅದು ಮುಗಿಸ್ಕೊಂಬಂದಮೇಲೆ ಇಷ್ಟೇ ಇರೋದು, ನಾನೇ ಕ್ಲೀನ್ ಮಾಡಿ ಮುಗಿಸ್ಬಿಡ್ಬೋದು, ಏನಕ್ಕೆ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ದೀನಿ ಅನಿಸುತ್ತೆ. ಇಷ್ಟು ಚಿಕ್ಕ ವಿಷಯನ ಅಷ್ಟು ರೇಂಜಿಗೆ ತೊಗೊಂಡಿದ್ನಲ್ಲ, ಇಲ್ಲವೇ ಅಲ್ಲ ಅಂತ. ಸೊ ಎಷ್ಟೋ ವಿಚಾರಗಳಿಗೆ, ಎಷ್ಟೋ ವಿಷಯಗಳಿಗೆ ಲೈಫಲ್ಲಿ ಐ ಆಮ್ ವೆರಿ ಗ್ರೇಟ್ಫುಲ್. ಅಂದರೆ ಇಂಥ ಒಂದು ಬ್ಯೂಟಿಫುಲ್ ಮನೆ, ಫ್ಯಾಮಿಲಿ, ಫ್ರೆಂಡ್ಸ್ ಸರ್ಕಲ್ಲು, ನನ್ನ ಬ್ಯೂಟಿಫುಲ್ ಫೇವ್ರೆಟ್ ಸೌತ್ ಬೆಂಗಳೂರು, ಇದೆಲ್ಲ ಬಿಟ್ಬಿಟ್ಟು ನಾನು ಅಲ್ಲಿ ಹೋಗಿ ಅಲ್ಲಿ ಬದುಕ್ಬಿಟ್ಟು ಇಲ್ಲಿ ಬಂದಾಗ ಈ ಲೈಫ್ ಸೂಪರ್ ಅನ್ಸುತ್ತೆ ನನಗೆ. ಐ ಹ್ಯಾವ್ ಅ ಗುಡ್ ಲೈಫ್ ಸರ್. ದೇವರು ಸ್ಟ್ರಗಲ್ ಬಗ್ಗೆ ಗೊತ್ತಿಲ್ಲ ಸರ್, ಬಟ್ ಐ ಥಿಂಕ್ ನಾನು ಒಳ್ಳೆ ಪ್ರಿವಿಲೇಜ್ ಜೊತೆ ಹುಟ್ಟಿಸಿದ್ದಾನೆ. ಖುಷಿಯಾಗಿದ್ದೀನಿ ಸರ್. ಈಗ ಮುಂದೆ ಏನು ಮಾಡ್ತೀನಿ ಅಂದರೆ, ಸರಿ ಪ್ರಿವಿಲೇಜ್ ಎಲ್ಲ ಕೊಟ್ಟಿದ್ದಾನೆ, ಇದನ್ನು ಅಡ್ವಾಂಟೇಜ್ ಆಗಿ ಇಟ್ಕೊಂಡು ಒಳ್ಳೆ ಕೆಲಸನ ಹೆಂಗೆ ಹುಡ್ಕೊತೀನಿ, ಒಳ್ಳೆ ಅವಕಾಶಗಳನ್ನು ಹೆಂಗೆ ಮಾಡ್ಕೊತೀನಿ, ಅದ್ರ ಮೇಲೆ ಫೋಕಸ್ ಇರುತ್ತೆ ಇನ್ಮೇಲೆ ಅಷ್ಟೇ. ಬ್ಯಾಕಪ್ಗೆ ಫ್ಯಾಮಿಲಿ ಇದೆ, ಅದಕ್ಕೆ ಅಂತ ಬ್ಯಾಕಪ್ ಮೇಲೆ ಡಿಪೆಂಡ್ ಆಗೋದಲ್ಲ. ಮುಂದೆ ನಾನು ಏನು ಮಾಡೋದು ಅನ್ನೋದು ಯೋಚನೆ ಮಾಡಿಬಿಟ್ಟು ಹೆಸರು ಮಾಡ್ತೇನೆ ಸರ್. ಅಂದರೆ ನೀವು ಬೈ ಬರ್ತೆ ಬೆಂಗಳೂರಲ್ಲಿ ಸೆಟ್ಲ್ ಆಗಿರೋದು? ಹೌದು ಸರ್, ಕಂಪ್ಲೀಟ್. ಸೊ ಹಂಗಾಗಿ ನೀವು ಕಷ್ಟನ ನೋಡಿಲ್ಲ. ಇವನ್ ಕ್ಲೀನಿಂಗ್ ನೀವು ಹೇಳಿದ್ರಿ, ಇವಾಗ ರೂಮ್ನೆಲ್ಲ ಕ್ಲೀನ್ ಮಾಡ್ತಾ ಇರಲಿಲ್ಲ, ನಾನು ಅದಕ್ಕೆ ಸಪ್ರೇಟ್ ಆ್ಯಪ್ ಹುಡುಕಿ ಯಾರಾದರೂ ಬಂದು ಕ್ಲೀನ್ ಮಾಡ್ಕೊಡೋರು ಈ ಥರ ಹೇಳ್ತಿದ್ರಿ. ಮತ್ತು ಅಮ್ಮ ಮಾಡಿದಂಥ ಕಷ್ಟಪಟ್ಟಂಥ ಒಂದು ಡಿನ್ನರ್ನ ರೆಡಿ ಮಾಡಬೇಕು, ಒಂದು ಲೈಫ್ನ ರೆಡಿ ಮಾಡಬೇಕು ಅಂತ ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರೆ. ನಿಜ ಸರ್, ಇದು ಯಾವುದು ಗೊತ್ತಿರಲಿಲ್ಲ ಅನ್ನೋದು ನೀವು. ಹೌದು, ಅಂದರೆ ಐ ಮೀನ್ ಆಬ್ವಿಯಸ್ಲಿ ಗೊತ್ತು ಅವ್ರು ಕಷ್ಟಪಡ್ತಾರೆ ಅಂತ. ನಾವು ಅದೇ ಕೆಲಸ ಮಾಡಿದಾಗ 1 ವಾರ ನಮಗೆ ಗೊತ್ತಾಗುತ್ತೆ. ಸೊ ನಾನು ಪರ್ಸ್ನಲಾಗಿ ಅದೇ ಕೆಲಸ ಬೇರೆ ಎಲ್ಲೂ ಮಾಡಿಲ್ವಲ್ಲ ಸರ್, ಇಲ್ಲಿ ಮಾಡಿದಾಗ ಅದರ ಒಂದು ಅರಿವು ಸ್ವಲ್ಪ ಡಿಫ್ರೆಂಟು, ಬೇರೆ ಲೆವೆಲ್ ರಿಯಲೈಸೇಷನ್ ಆಗುತ್ತೆ ಅಂತ. ಸೊ ಆ ಥರದ ಒಂದು ರಿಯಲೈಸೇಷನ್ ಆಯಿತು. ಅದಾದಮೇಲೆ ಐ ಇಮಿಡಿಯೇಟ್ಲಿ ಹ್ಯಾಡ್ ಮೋರ್ ರೆಸ್ಪೆಕ್ಟ್. ಮುಂಚೆ ಏನಾದ್ರು ರೆಸ್ಪೆಕ್ಟು ಇದೆಲ್ಲ ಜಾಸ್ತಿ ಇತ್ತು, ಇಷ್ಟೆಲ್ಲ ಮಾಡ್ತಾರಲ್ಲ ಅಂತ. ಬಟ್ ಈ ಶೋ ಮುಗಿಸ್ಕೊಂಡು ಬಂದಮೇಲೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ರೆಸ್ಪೆಕ್ಟ್ ಇತ್ತು.
ಸೊ ಅಂದರೆ ಬೈ ಬರ್ತ್ ನೀವು ಯಾವುದೇ ರೀತಿ ಕಷ್ಟ ನೋಡಿರಲಿಲ್ಲ ಅಂದರೆ? ಇಲ್ಲ ಸರ್, ಮೋಸ್ಟ್ಲಿ ಆರಾಮಾಗಿ ಜಾಲಿ ಬಾಯ್. ಅಪ್ಪ ಅಮ್ಮ ಕಷ್ಟಪಟ್ಟಿದ್ರು ಅಥವಾ ಏನೇ ಇದ್ರೂ ಕಷ್ಟ ತೋರಿಸಿಲ್ಲ ಸರ್. ನನಗೆ ನಮ್ಮ ಅಣ್ಣಂಗೆ ಕಷ್ಟ ತೋರಿಸಿಲ್ಲ ಯಾವತ್ತೂ. ಕಷ್ಟ ಚೆನ್ನಾಗಿ ಬೆಳೆಸ್ಯಾರ ಸರ್. ಒಳ್ಳೆ ಎಜುಕೇಷನು, ಒಳ್ಳೆ ಜಾಗಗಳು, ಎವ್ರಿಥಿಂಗ್ ಇಸ್ ಗ್ರೇಟ್ ಸರ್. ಸೊ ಯಾವತ್ತೂ ಇದು ಮಾಡಿಲ್ಲ. ಜಗಳ ಅದೆಲ್ಲ ಮಾಡ್ತೀವಿ, ಅದು ಡಿಫ್ರೆಂಟ್. ಬಟ್ ಬೇಸಿಕ್ ನೀಡ್ಸ್ ಅಂತ ಬಂದಾಗ ಯಾವುದೂ ಕೊರತೆ ಆಗಿಲ್ಲ? ಇಲ್ಲ ಸರ್, ಯಾವುದು ಕೊರತೆ ಮಾಡಿಲ್ಲ ಸರ್. ಸೊ ಅಂದರೆ ಬೇಸಿಕ್ ನೀಡ್ಸು ಕೊರತೆ ಆದರೆ ಏನೆಲ್ಲ ಸಮಸ್ಯೆ ಇರುತ್ತೆ ಅನ್ನೋದು ಬಿಗ್ ಬಾಸ್ ಮನೆಯಲ್ಲಿ ಅನುಭವ ಆಯಿತು. ಅದು ನಾನು ಅನುಭವ ಪಟ್ಟಾಗ ಗೊತ್ತಾಯ್ತು ನನಗೆ. ಸರ್, ಇವಾಗ ನಿಮ್ಮ ಪರ್ಸನಲ್ ಲೈಫಿಗೆ ಬಂದರೆ ಆ್ಯಕ್ಚುಲಿ ನೆಕ್ಸ್ಟ್ ನೀವು ಸಿಂಗಲ್ಲ ಮ್ಯಾರಿಡಾ? ಸರ್ ಇಲ್ಲ, ಸಿಂಗಲ್. ಮದುವೆ ಎಲ್ಲ ಆಗಿಲ್ಲ, ಇನ್ನೂ ಸಿಂಗಲ್ ಆರಾಮಾಗಿದ್ದೇನೆ ಈಗ ಸದ್ಯಕ್ಕೆ, ಪೀಸ್ಫುಲ್ ಆಗಿದೆ. ಸೊ ಅಟ್ಲೀಸ್ಟ್ ಎಂಗೇಜ್ ಆ ಥರ ಏನಾದ್ರು ಎಂಗೇಜ್ ಇಲ್ಲ ಸರ್, ಎಂಗೇಜು ಗರ್ಲ್ ಫ್ರೆಂಡು ಯಾರೂ ಇಲ್ಲ ಸದ್ಯಕ್ಕೆ, ಯಾರೂ ಇಲ್ಲ ಸರ್. ಇದ್ದರು ಮುಂಚೆ ಎಷ್ಟೋ ವರ್ಷಗಳು, 2.5 ವರ್ಷದ ಹಿಂದೆ ಇದ್ದರು. ಬಟ್ ಇಲ್ಲಿಗೆ ಈಗ ಯಾರೂ ಇಲ್ಲ ಸರ್. ಐ ಬಿನ್ ಸಿಂಗಲ್ ಫಾರ್ ವೈಲ್. ಹಿಂಗೆ ಸ್ವಲ್ಪ ಆರಾಮಾಗಿ ಅಡ್ಜಸ್ಟ್ ಆಗಿಬಿಡ್ತೀನಿ ಇದರಲ್ಲಿ. ಬಟ್ ಸದ್ಯಕ್ಕೆ ಸಿಂಗಲ್ಲೇ ಸರ್. ಸೊ ಯಾವಾಗ ಮ್ಯಾರೇಜ್ ಆಗಬೇಕು ಅಂತ ಏನಾದ್ರು? ಅಯ್ಯೋ ಗೊತ್ತಿಲ್ಲ ಸರ್. ಈಗೇನಂದರೆ ನಾವುಗಳು ಒಂದೇನು ಅರ್ಥ ಮಾಡ್ಕೊಳ್ಳೋದು ಅಂದರೆ, ಸೆಟ್ಲ್ ಆಗಬೇಕು ಅಂದರೆ ಇಬ್ಬರು ಸೆಟ್ಲ್ ಆಗಿರಬೇಕು. ಸೆಟಲ್ ಅಂದಿದ್ದೆ ನಾನು ದುಡ್ಡಿನ ಬಗ್ಗೆ ಮಾತಾಡ್ತಾ ಇಲ್ಲ ನಾನು. ನಾವು ಇಲ್ಲಿ ತಲೆಯಲ್ಲಿ ಯಾವಾಗ ಸೆಟ್ಲ್ ಆಗಿರ್ತೀವೋ, ಅವ್ರುಗಳು ಯಾವಾಗ ಸೆಟ್ಲ್ ಆಗಿರ್ತಾರೋ ಒಟ್ಟಿಗೆ ಸೇರಿಬಿಟ್ಟು ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ನಾವೇ ಸೆಟ್ಲ್ ಆಗಿರಲ್ಲ, ನಮ್ಮ ತಲೆನಲ್ಲೇ ಹಲವಾರು ಗೊಂದಲಗಳು. ಲೈಫ್ ಅಂದರೆ ಹಿಂಗೆ, ಲೈಫ್ ಅಂದರೆ ಹಂಗೆ, ಏನು ಮಾಡೋದು ಗೊತ್ತಿಲ್ಲ, ಆ ಹುಡುಗಿ ಈ ಹುಡುಗಿ, ಈ ಡವು ಆ ಡವು, ಆ ಕ್ರಶು ಈ ಕ್ರಶು ಅಂತೆಲ್ಲ. ಅದೆಲ್ಲ ಮುಗಿಸ್ಕೊಂಡು ಸೆಟ್ಲ್ ಆಗಿ ಆಮೇಲೆ ನೀವು ಮದುವೆಗೆ ಒಪ್ಕೋಬಹುದು. ಯಾಕಂದರೆ ನಿಮ್ಮೊಬ್ಬರಿಂದ ಇನ್ನೊಬ್ರಿಗೆ ಅಫೆಕ್ಟ್ ಆಗಬಹುದು. ಸೊ ನನ್ನ ತಲೆಯಲ್ಲಿ ಇಷ್ಟೆಲ್ಲ ಗೊಂದಲಗಳಿದೆ. ಈ ಟೈಮಲ್ಲಿ ನಾನು ಹೋಗ್ಬಿಟ್ಟು ಇನ್ನೊಬ್ರು ಮದುವೆ ಆಗ್ಬಿಟ್ಟು ಅವ್ರಿಗೆ ಮೋಸ ಆಗೋದು ತಪ್ಪಾಗುತ್ತೆ ಅಂತ ಹೇಳ್ತಾ ಇರೋದು. ಸೊ ಇಲ್ಲ, ನಾವು ಮೆಂಟಲಿ ಸೆಟ್ಲ್ ಆಗೋಣ. ಫಿಸಿಕಲಿ ಸೆಟ್ಲ್ ಆಗೋದು ಪರವಾಗಿಲ್ಲ, ಅದು ಯಾವಾಗ ಬೇಕಾದ್ರೂ ಆಗ್ಬೋದು. ಏನೋ ಒಂದು ಕೆಲಸ ಸಿಗುತ್ತೆ ಇವತ್ತಿನ ಜಗತ್ತಲ್ಲಿ. ಸುಮ್ಮನೆ ಖಾಲಿ ಅಂತೂ ಕೂತ್ಕೊಂಡಿರೋಕ್ಕಾಗಲ್ಲ, ಅದು ನಿಮ್ಮ ಆಯ್ಕೆ. ಬಟ್ ಮೆಂಟಲಿ ಯಾವಾಗ ಸೆಟ್ಲ್ ಆಗ್ತೀವೋ ಆವಾಗ ಇಬ್ಬರು ಕೂತ್ಕೊಂಡು ಆರಾಮಾಗಿ ಯೋಚನೆ ಮಾಡ್ಕೊಂಡು ಪ್ಲಾನ್ ಮಾಡ್ಕೊಂಡು ಮದುವೆ ಆಗಿ. ಅರ್ಜೆಂಟಲ್ಲಿ ಮಾಡಿದ್ರೆ ನೋಡಿ, ಈ ಕಾಲದಲ್ಲಿ ಬ್ರೇಕಪ್ಸ್ ಹೆಂಗಾಗುತ್ತೋ ರಿಲೇಷನ್ಶಿಪ್ಸಲ್ಲಿ, ಆ ಥರದ್ದು ಡಿವೋರ್ಸ್ಗಳಾಗ್ತದೆ. ಸೆಟ್ಲ್ ಆಗಿಲ್ಲ ಯಾರು, ಅದು ಮದುವೆ ಆದಮೇಲೆ ಗೊತ್ತಾಗ್ಬಿಡ್ತಾ ಇದೆ ಅವ್ರಿಗೆ. ಇಮಿಡಿಯೇಟಾಗಿ 1 ಇಯರಲ್ಲೇ ಗೊತ್ತಾಗ್ತಾ ಇದೆ, ಆಗ್ತಾ ಇಲ್ಲ ನನಗೆ, ದಿಸ್ ಇಸ್ ನಾಟ್ ಹ್ಯಾಪ್ನಿಂಗ್, ನಾನು ಆರಾಮಾಗಿದ್ದೆ ಲೈಫಲ್ಲಿ ಅಂತ. ಮುಂಚೆನೇ ಯೋಚನೆ ಮಾಡಿ ಇದಾಗುತ್ತೋ ಬೇಡವೋ ಅಂತ. ಬೇಕಿದ್ರೆ ಲಿವ್ ಇನ್ ರಿಲೇಷನ್ಶಿಪ್ ಮಾಡಿ. ಬಿಕಾಸ್ ನಿಮ್ಮ ಲೈಫ್ ನೀವು ಹೆಂಗೆ ಬೇಕಿರೋ ಆಯ್ಕೆ ಮಾಡ್ಕೋಬೇಕಾದ್ರೆ, ಹೆಂಗೆ ಟ್ರೈ ಮಾಡಬೇಕು ಹಂಗೆ ಟ್ರೈ ಮಾಡಿ. ಸಮಾಜ 40 ಹೇಳುತ್ತೆ ಸರ್. ಅದು ಬೇರೆಯವ್ರ ಮನೆ ಇದ್ದಾಗ ನಾವು ಕಮೆಂಟ್ ಹೊಡಿತೀವಿ, ಅದೇ ನಮ್ಮ ಮನೆ ಇದ್ದಾಗ ನಾವು ಕಮೆಂಟ್ ಹೊಡಿಯಲ್ಲ. ಆ ಥರ ಡಬಲ್ ಸ್ಟ್ಯಾಂಡರ್ಡ್ ಸಮಾಜ ನಮ್ಮದು. ಜನ ಹೇಳೋರು ಹೇಳ್ತಾರೆ. ನಮ್ಗೆ ಏನಿದೆಯೋ ನಾವು ಎಕ್ಸ್ಪೆರಿಮೆಂಟ್ ಮಾಡಿ ಟ್ರೈ ಮಾಡ್ಕೋಬೇಕು. ಸೊ ಆ ಥರದ್ದು ಇನ್ನೂ ಎಕ್ಸ್ಪೆರಿಮೆಂಟಲ್ ಫೇಸಲ್ಲಿ ಇದ್ದೀನಿ ಸರ್ ನಾನು. ನೀವೇನಾದರೂ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಅದು? ಇಲ್ಲಿ ಇನ್ನೂ ಲಿವ್ ಇನ್ ರಿಲೇಷನ್ಶಿಪ್ ಎಲ್ಲ ಮಾಡಿಲ್ಲ ಸರ್. ಅಷ್ಟೆಲ್ಲ ಸದ್ಯಕ್ಕೆ ಅಪ್ಪ ಅಮ್ಮ ಜೊತೆ ಮನೇಲಿ ಇರ್ತೀನಿ ಸರ್. ಲಿವ್ ಇನ್ ಎಲ್ಲ ಮಾಡಿದ್ರೆ ಅಷ್ಟೇ ಒದ್ದಾಚೆ ಹಾಕ್ಬಿಡ್ತಾರೆ. ಇಲ್ಲ ಸರ್, ಅದೆಲ್ಲ ಇಲ್ಲ, ಇನ್ನೂ ಆಗಿಲ್ಲ ಸರ್. ಅಂದರೆ ನಿಮ್ಮ ಲೈಫಲ್ಲಿ ಬರುವಂಥ ಹುಡುಗಿ ಈ ರೀತಿ ಇರಬೇಕು, ಅಥವಾ ನಿಮ್ಮ ಟೇಸ್ಟ್ ಅಂದರೆ ಹಿಂಗಿರುತ್ತೆ ನಿಮ್ಮದು. ಈಗ ನೀವು ಸ್ವಲ್ಪ ಜಾಲಿ ಅಂದರೆ ಕಷ್ಟನೇ ನೋಡಿಲ್ಲ ಅಂತ ಹೇಳಿದ್ರಿ. ಸೊ ನಿಮ್ಮ ಬರೋ ಲೈಫಲ್ಲಿ ಬರ್ತಕ್ಕಂಥ ಹುಡುಗಿ ಯಾವ ಥರ ಇರಬೇಕು ಅಂತ ಅನ್ಕೋತೀರಾ ಸರ್? ಐ ಥಿಂಕ್ ಒಂದೇನು ಅಂದರೆ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಒಬ್ಬ ವ್ಯಕ್ತಿಯಲ್ಲಿ ಒಳ್ಳೆಯದು ಕೆಟ್ಟದ್ದು ಎರಡೂ ಇರುತ್ತೆ. ತುಂಬ ಸಲ ಕೆಟ್ಟದನ್ನು ಅರ್ಥ ಮಾಡ್ಕೊಳ್ಳೋದು, ತುಂಬ ಸಲ ಕೆಟ್ಟ ವಿಚಾರಗಳನ್ನ ಹೇಳ್ಕೊಳ್ಳೋದೇ ಇಲ್ವಲ್ಲ. ನಾನು ಒಳ್ಳೆಯವನು ಅಂತಲೇ ತೋರಿಸೋದು ಎಲ್ಲರೂ ಮದುವೆ ಆಗೋರ್ಗು. ಮದುವೆ ಆದಮೇಲೆ ಗೊತ್ತಾಗುತ್ತೆ, ಎಲ್ಲ ಆಚೆ ಬರುತ್ತೆ. ಆ ಎಲ್ಲ ಬಣ್ಣಗಳನ್ನು ಜೆನ್ಯೂನಾಗಿ ಅರ್ಥ ಮಾಡಿಕೊಂಡ್ರೆ ಅವ್ರು ಪರ್ಫೆಕ್ಟ್ ನಿಮಗೆ ನಿಮ್ಮ ಲೈಫಲ್ಲಿ. ಬಿಕಾಸ್ ಎಲ್ಲರಲ್ಲೂ ಒಳ್ಳೆ ಬಣ್ಣ ಕೆಟ್ಟ ಬಣ್ಣ ಎರಡೂ ಇದ್ದೇ ಇರುತ್ತೆ. ಯಾರೂ ಸಾಚ ಅಲ್ಲ, ಸ್ವಾಮೀಜಿಗಳು ಸಾಚ ಅಲ್ಲ ಈ ಕಾಲದಲ್ಲಿ. ಹೊರಗಡೆ ಬಂದಮೇಲೆ ಗೊತ್ತಾಗೋದು ಅಷ್ಟೇ. ಅದು ಎಲ್ಲೋ ಒಂದು ಕಡೆ ಅವ್ರ ಜೊತೆ ಬೆರ್ತಾಗ ನಿಮಗೆ ಗೊತ್ತಾಗುತ್ತೆ, ಓಕೆ ಈ ವ್ಯಕ್ತಿನಲ್ಲಿ ಈ ಥರದ ಗುಣಗಳು ಇದೆ ಅಂತ. ಆ ಗುಣಗಳೆಲ್ಲ ನಾನು ಒಂದು ಇಡೀ ಜೀವನಕ್ಕೆ ತೊಗೊಳಕ್ಕಾಗುತ್ತಾ? ಕೆನ್ ಐ ಬೇರ್ ಹಿಮ್? ಅಷ್ಟು ಪ್ರೀತಿ ಇದೆಯಾ ನಿನ್ನಲ್ಲಿ? ಅವಾಗ ಪ್ರೀತಿ ಮಾಡು, ಇಲ್ಲಾಂದರೆ ಮಾಡಬೇಡ, ಇಲ್ಲಾಂದರೆ ಮದುವೆ ಆಗಬೇಡ.